ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಮತ ಎಣಿಕೆ ಆರಂಭವಾಗಿದೆ, ಏನು ಹೇಳ್ತೀರಿ ಸರ್? ಈಗ ತಾನೇ ಬಹುಶಃ ನಮಗೆ ಇರುವಂಥ ಮಾಹಿತಿ EVM ಬಾಕ್ಸ್ ಓಪನ್ ಆಗಿದೆ ಅಂತ ಕೇಳಿದ್ವಿ. ಹಾಗಾಗಿ ಇನ್ನೂ ಭಾಳ ದೂರ ಹೋಗೋದಿದೆ. ನಾನು ಪ್ರಾರಂಭದಲ್ಲಿ ಚುನಾವಣೆ ಕಳೆದ ಬಳಿಕ ಒಂದು ಮಾತನ್ನು ಹೇಳಿದ್ದೆ. ನನಗೆ ಆತ್ಮವಿಶ್ವಾಸ ಇದೆ ಚನ್ನಪಟ್ಟಣ ತಾಲೂಕಿನ ಜನತೆ ಈ ಬಾರಿ ಒಬ್ಬ ಯುವಕನಿಗೆ ಅವಕಾಶ ಮಾಡ್ತಾರೆ ಅನ್ನೋದು. ನಿರಂತರವಾಗಿ ಸಕ್ರಿಯವಾಗಿ ಓಡಾಟವನ್ನು ನಡೆಸಿದಿರಿ, ಎಲ್ಲ ಕಡೆಯೂ ಓಡಾಟ ನಡೆಸಿದಿರಿ. ಏನು ನಾಡಿ ಮಿಡಿತ ಹೇಗಿದೆ ಸರ್? ನಾಡಿ ಮಿಡಿತ ನೋಡಿದಾಗ ನನಗೆ ಧೈರ್ಯ ಹುಟ್ಟಿದ್ದೇನೆ ಹಳ್ಳಿಗಳು ಪ್ರವಾಸ ಮಾಡಿದಾಗ. ಹಳ್ಳಿಯ ಏನು ನಮ್ಮ ತಾಯಂದಿರು, ಯುವಕರು, ಹಿರಿಯಕರು ಪ್ರತಿಯೊಂದು ವರ್ಗನೂ ಕೂಡ ಆ 18 ದಿನಗಳ ಕಾಲ ಚುನಾವಣಾ ಸಂದರ್ಭದಲ್ಲಿ ಅತ್ಯಂತ ಆತ್ಮವಿಶ್ವಾಸವನ್ನು ಮೂಡಿಸಿರ್ತಕ್ಕಂಥದ್ದೇ ಚನ್ನಪಟ್ಟಣ ತಾಲೂಕಿನ ಮತದಾರರು. ಹಾಗಾಗಿ ಆತ್ಮವಿಶ್ವಾಸಕ್ಕೆ ಏನು ಕೊರತೆ ಇಲ್ಲ. ಜನ ಈ ಬಾರಿ ಒಂದು ಅವಕಾಶ ಮಾಡ್ತಾರೆ ಅಂತಕ್ಕಂಥದ್ದು ನಂಬಿದ್ದೀನಿ. ಇಡೀ ಸರ್ಕಾರವೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ NDA ಅಭ್ಯರ್ಥಿನ ಸೋಲಿಸಬೇಕು ಅಂತ ನಿಂತಿತ್ತು. ಇವೆಲ್ಲದಕ್ಕೂ ಇವತ್ತು ತೆರೆ ಎಳಿತಕ್ಕಂಥದ್ದಕ್ಕೆ ಇವತ್ತಾಗಲೇ ದಿನ ಬಂದು ಆಗೋಗಿದೆ. ಹಾಗಾಗಿ ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೆಲ್ಲವೂ ಗೊತ್ತಾಗುತ್ತೆ. ಆರಂಭಿಕವಾಗಿ ಸಂಡೂರು ಮತ್ತು ಶಿಗ್ಗಾವಿ ಕೂಡ ಪ್ರವಾಸ ಮಾಡಿದ್ರಿ, ಅಲ್ಲೂ ಕೂಡ ಉಪಚುನಾವಣೆ ಫಲಿತಾಂಶ ಬನ್ನಿ ಅಲ್ಲಿ ಮುಂದೆ ಕೊಡ್ತೀನಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಯಾಕೆಂದ್ರೆ ಆತ್ಮವಿಶ್ವಾಸ ಇದೆ, ಗೆಲುವಿನ ಒಂದು ವಿಶ್ವಾಸ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರೋದು. ಈಗಾಗಲೇ